ನೋಡಿ 5 kg ಗೋಡಂಬಿ ಹಾಕೊಂಡಿದ್ದಾರೆ. ನೋಡಿ 4 kg ಗ್ರೀನ್ ಪೀಸ್ ಹಾಕೊಂಡಿದ್ದಾರೆ. ನೋಡಿ ಈಗ 20 kg ಈರುಳ್ಳಿ ಹಾಕ್ಕೊಂತ ಇದ್ದಾರೆ. ಈಗ ಕಾಯಿ ಹಾಲು ಹಾಕ್ಕೊಂಡಿದ್ದಾರೆ. ಇದು 15 ಕಾಯಿ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ ಈಗ ನಂದಿನಿ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ನೋಡಿ ಇವತ್ತು PSR ಕನ್ವೆನ್ಷನ್ ಸೆಂಟ್ರಲ್ಲಿ, ಇದು ಕೊಡ್ತಿಗೇಟು PSR ಕನ್ವೆನ್ಷನ್ ಸೆಂಟ್ರಲ್ಲಿ RML ಕ್ಯಾಟರ್ಸ್ ಕಡೆಯಿಂದ ಈಗ ಗೀ ರೈಸ್ ಮಾಡ್ತಾ ಇದ್ದಾರೆ. ಇದಂತೂ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವರಿಗೆ ಆಲ್ಮೋಸ್ಟ್ ಒಂದು 25-30 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು. ಇವರು ಪ್ರವೀಣ್ ಅಂತ ಬಿಟ್ಟು ಇವರು ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಒಂದು ಗೀ ರೈಸ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ ಗೀ ರೈಸ್ ಮಾಡ್ತಾ ಇದ್ದಾರೆ. ಗೀ ರೈಸ್ ಮಾಡೋದಕ್ಕೆ ಈಗ ಮಸಾಲ ಐಟಮ್ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಚಕ್ಕೆ ಹಾಕ್ಕೊತಾ ಇದ್ದಾರೆ. ನೋಡಿ ಚಕ್ಕೆ ಒಂದು 200 ಗ್ರಾಮ್ ಅಷ್ಟು ಚಕ್ಕೆ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಈಗ ಲವಂಗ ಹಾಕ್ಕೊತಾ ಇದ್ದಾರೆ. ನೋಡಿ 2, 3, 4 ನೋಡಿ 4 ಹಿಡಿ ಲವಂಗ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಈಗ ನಕ್ಷತ್ರದ ಹೂವು ಹಾಕ್ಕೊತಾ ಇದ್ದಾರೆ. ನೋಡಿ ಅವ್ರ ಹಿಡಿಯಲ್ಲಿ 2 ನೋಡಿ ಫುಲ್ಲಾಗಿ 2 ಹಿಡಿ ಹಾಕ್ಕೊಂಡಿದ್ದಾರೆ. ಮತ್ತು ಮೊಗ್ಗು ಹಾಕ್ತಾ ಇದ್ದಾರೆ. ನೋಡಿ 2 ಹಿಡಿ ಮೊಗ್ಗು. ನೋಡಿ ಅದರಲ್ಲೇ ಸೋಂಪು ಹಾಕ್ಕೊತಾ ಇದ್ದಾರೆ. ನೋಡಿ 2 ಹಿಡಿ ಸೋಂಪು. ನೋಡಿ ಜಾಯಿಪತ್ರೆ ಹಾಕ್ಕೊತಾ ಇದ್ದಾರೆ. ಜಾಯಿಪತ್ರೆ ಸ್ವಲ್ಪ ಒಂದು 50 ಗ್ರಾಮು ಜಾಯಿಪತ್ರೆ. ನೋಡಿ ಪಲಾವ್ ಎಲೆ. ನೋಡಿ ಏಲಕ್ಕಿ ಹಾಕ್ಕೊತಾ ಇದ್ದಾರೆ. ಈಗ ನೋಡಿ 3 ಹಿಡಿ ಏಲಕ್ಕಿ ಹಾಕ್ಕೊಂಡಿದ್ದಾರೆ. ನೋಡಿ ಏಲಕ್ಕಿ ಹಾಕ್ಕೊಂಡು ಈಗ ಇದರಲ್ಲಿ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ಓಕೆ. ಸ್ನೇಹಿತರೆ ನೋಡಿ ಇದನ್ನ ಬಿಸಿ ನೀರು 1 ಬಕೆಟ್ ಹಾಕ್ಕೊಂಡಿದ್ದಾರೆ. ಮತ್ತೆ ಗೀ ರೈಸ್ ಮಾಡುವಾಗ ಇದನ್ನ ನೀರೆಲ್ಲ ಬಗ್ಸ್ಬಿಟ್ಟು ಮತ್ತೆ ಇದನ್ನ ಗೀ ರೈಸ್ ಅಲ್ಲೇ ಹಾಕ್ಕೊಂತಾರೆ. 70 kg ರೈಸ್ ಹಾಕಿ ಗೀ ರೈಸ್ ಮಾಡ್ತಾ ಇದ್ದಾರೆ. ಗೀ ರೈಸ್ ಮಾಡೋದಕ್ಕೆ 8 kg ತುಪ್ಪ ಹಾಕ್ಕೊಂಡಿದ್ದಾರೆ. 4 kg ಆಯಿಲ್ ಹಾಕ್ಕೊಂಡಿದ್ದಾರೆ. ಟೋಟಲ್ 12 ಲೀಟ್ರು ಹಾಕ್ಕೊಂಡು ಈಗ ಇದನ್ನ ಬಿಸಿ ಮಾಡ್ಕೊತಾ ಇದ್ದಾರೆ. ಗೀ ರೈಸ್ಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಇಷ್ಟೊಂದು ಈರುಳ್ಳಿ. ನೋಡಿ ಅಲ್ಲೊಂದು ಪರೋಟ ಇದೆ, ಇಲ್ಲೊಂದು ಪರೋಟ ಇದೆ. ಈರುಳ್ಳಿ ಹಾಕ್ಕೊಂಡು ಮತ್ತೆ ಇದು 3 kg ಅಣ್ಣ. ಇದು ಗ್ರೀನ್ ಪೀಸು 4 kg. ನೋಡಿ 4 kg ಗ್ರೀನ್ ಪೀಸ್ ಹಾಕ್ಕೊಂಡಿದ್ದಾರೆ. ಇದು ಫ್ರೋಝನ್ ಗ್ರೀನ್ ಪೀಸ್ ಬರುತ್ತಲ್ಲ, ಅದು 4 kg ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಅದರಲ್ಲೇ ಈಗ ಗೋಡಂಬಿ ಹಾಕ್ಕೊತಾ ಇದ್ದಾರೆ. ನೋಡಿ ಗೀ ರೈಸ್ಗೆ ಗೋಡಂಬಿ ಇಷ್ಟು ಬೇಕಾಗುತ್ತೆ. ಓ ಮೈ ಗಾಡ್. 5 kg ಗೋಡಂಬಿ. ನೋಡಿ 5 kg ಗೋಡಂಬಿ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಎಣ್ಣೆ ಮತ್ತೆ ತುಪ್ಪ ಕಾದಿದ ನಂತರ ಈಗ ಇದರಲ್ಲಿ ಪಲಾವ್ ಸಾಮಾನು ಹಾಕ್ಕೊಂಡಿದ್ದಾರೆ. ಪಲಾವ್ ಸಾಮಾನು ಫುಲ್ಲು 1 ಬಕೆಟಲ್ಲಿ ಇಟ್ಕೊಂಡಿದ್ರಲ್ಲ ನೀರು ಹಾಕಿ, ಅದನ್ನ ನೀರೆಲ್ಲ ಬಗ್ಸಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತೆ 1 ಬಕೆಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ ಹಸಿಮೆಣಸಿನ್ಕಾಯಿ ಹಾಕಿದ ನಂತರ ಈಗ ಈರುಳ್ಳಿ ಮತ್ತೆ ಬಟಾಣಿ ಹಾಕ್ಕೊತಾ ಇದ್ದಾರೆ. ನೋಡಿ ಇನ್ನೊಂದು ಪರೋಟ ಹಾಕ್ಕೊತಾ ಇದ್ದಾರೆ. ಟೋಟಲ್ ಎಷ್ಟು kg ಈರುಳ್ಳಿ ಇದೆ ಸರ್? ಇದು 20 kg. ನೋಡಿ 20 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಅನ್ನದ ಕೈ ಬರುತ್ತಲ್ಲ, ಅನ್ನದ ಕೈದಲ್ಲಿ 3, 4, 5, 6, 7 ನೋಡಿ 7 ಚಮಚ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ 2 kg ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಇನ್ನೊಂದು kg ಹಾಕ್ಕೊತಾ ಇದ್ದಾರೆ. ನೋಡಿ ಟೋಟಲ್ 3 kg ಕಲ್ಲುಪ್ಪು. ಸ್ನೇಹಿತರೆ ನೋಡಿ ಇದರಲ್ಲಿ ಕಾಯಿ ಹಾಲು ಮಾಡ್ಕೊತಾ ಇದ್ದಾರೆ. ಇದು ಗೀ ರೈಸ್ಗೆ ಕಾಯಿ ಹಾಲು.
ನೋಡಿ ಒಂದು 20 ಕಾಯಿ ಹಾಕ್ಕೊಂಡು ಸ್ನೇಹಿತರೆ ನೋಡಿ ಇದರಲ್ಲಿ ಕಾಯಿ ಹಾಕ್ಕೊಂಡು ಕಾಯಿ ರುಬ್ಕೊಂಡು ಮತ್ತೆ ಇದರಲ್ಲಿ ಸೋಸ್ಕೊತಾ ಇದ್ದಾರೆ ಕಾಯಲು. ನೋಡಿ ಈ ಫುಲ್ ಕಾಯಲು ಗೀ ರೈಸಲ್ಲಿ ಹಾಕೋಣ ಅಂತ. ಸ್ನೇಹಿತರೆ ನೋಡಿ ಈರುಳ್ಳಿ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷದಿಂದ ಇದನ್ನ ಫ್ರೈ ಮಾಡ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ ಈಗ ಈರುಳ್ಳಿ ಎಲ್ಲಾನು ಒಂದು 20-25 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ನೀರು ಹಾಕ್ಕೊಂತ ಇದ್ದಾರೆ. 1 ಕ್ಯಾನ್ ನೀರು. ಈಗ ಕಾಯಲ್ಲಿ ಹಾಕೊಂಡಿದ್ದಾರೆ. ಇದು 15 ಕಾಯಿ ಹಾಕೊಂಡಿದ್ದಾರೆ ಇದರಲ್ಲಿ. ಸ್ನೇಹಿತರೆ 70 kg ರೈಸ್ ಹಾಕ್ತಾ ಇದ್ದಾರೆ. 70 kg ರೈಸ್ಗೆ 140 ಲೀಟ್ರ್ ನೀರು ಹಾಕ್ಕೊಂತ ಇದ್ದಾರೆ. ನೋಡಿ 140 ಲೀಟ್ರಲ್ಲಿ ಕಾಯಿ ಹಾಲು ಸೇರಿಸ್ಕೋಬೇಕಾಗುತ್ತೆ. ಕಾಯಿ ಹಾಲು ಸೇರಿಸ್ಕೊಂಡು ಇವರು ನೀರು ಹಾಕ್ಕೊಂತ ಇದ್ದಾರೆ. ನೋಡಿ ಇದು 3ನೇ ಕ್ಯಾನ್ ಹಾಕ್ಕೊಂತ ಇದ್ದಾರೆ. ಈಗ ಇದರಲ್ಲಿ ಹಾಲು ಹಾಕ್ಕೊಂತ ಇದ್ದಾರೆ. ಹಾಲು ಎಷ್ಟು ಲೀಟ್ರ್ ಅಣ್ಣ? 4 10 ಲೀಟ್ರು. ನೋಡಿ 10 ಲೀಟ್ರ್ ಹಾಲು ಹಾಕ್ಕೊಂತ ಇದ್ದಾರೆ. ಸ್ನೇಹಿತರೆ ನೋಡಿ ಈಗ ಮತ್ತೆ 5 ಲೀಟ್ರ್ ಹಾಲು ಹಾಕ್ಕೊಂತ ಇದ್ದಾರೆ. ನೋಡಿ ಆಗ್ಲೇ ಒಂದು 5 ಲೀಟ್ರ್ ಹಾಲು ಹಾಕೊಂಡ್ರು. 1 ಲೀಟ್ರದ್ದು 5 ಹಾಕೊಂಡ್ರು. ಈಗ 5 ಲೀಟ್ರದ್ದು 1 ಹಾಕ್ಕೊಂತ ಇದ್ದಾರೆ. ಟೋಟಲ್ 10 ಲೀಟ್ರ್ ಹಾಲು ಹಾಕೊಂಡಿದ್ದಾರೆ. ನೋಡಿ ಈಗ ಇದರಲ್ಲೇನೆ ಕ್ಯಾರೆಟ್ ಹಾಕೊಂಡಿದ್ದಾರೆ. ಒಂದು 6 ರಿಂದ 7 kg ಅಷ್ಟು ಕ್ಯಾರೆಟ್. ಸ್ನೇಹಿತರೆ ನೋಡಿ ಈಗ ರೈಸ್ ಹಾಕ್ಕೊಂತ ಇದ್ದಾರೆ. ಇದು ಜೀರಾ ಸಾಂಬಾರ್ ರೈಸಾ ಇದು? ನೋಡಿ ಜೀರಾ ಸಾಂಬಾರ್ ರೈಸು 2 ಪ್ಯಾಕೆಟ್ ಹಾಕೊಂಡಿದ್ದಾರೆ. ಅಕ್ಕಿ ಹಾಕೋ ಮುಂಚೆ ನಿಂಬೆಹಣ್ಣು ಹುಳಿ ಹಾಕೊಂಡಿದ್ದಾರೆ. ನಿಂಬೆಹಣ್ಣು ಒಂದು 30 ನಿಂಬೆಹಣ್ಣು ಹುಳಿ ಹಾಕೊಂಡಿದ್ದಾರೆ. ರೈಸ್ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ನೋಡಿ ಆಲ್ಮೋಸ್ಟ್ ಒಂದು 50% ರೈಸ್ ಅನ್ನೋದು ಬೆಂದಿದೆ. 50 ಇಂದ 60% ಆಗಿದೆ. ನೋಡಿ ಈಗ ನಂದಿನಿ ತುಪ್ಪ ಹಾಕ್ಕೊಂತ ಇದ್ದಾರೆ. ನೋಡಿ ನಂದಿನಿ ತುಪ್ಪ ಒಂದು 1.5 ಲೀಟ್ರ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ಎಷ್ಟಾಗಿದೆ ರೈಸ್ ಈಗ? ಎಷ್ಟು ಬಂದಿದೆ? 75% ಆಗಿದೆಯಾ? ಹಾಂ, ರೈಸು 75% ಬೆಂದಿದ ನಂತರ ಈಗ ತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಅದ್ರ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಇದ್ದಾರೆ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ದಮ್ ಹಾಕ್ತಾ ಇದ್ದಾರೆ.
ನೋಡಿ ಅದ್ರ ಮೇಲ್ಗಡೆ ಈಗ ನೀರು ಹಾಕೊಂತ ಇದ್ದಾರೆ. ಇದು ಬಿಸಿ ನೀರು. ನೋಡಿ ಮುಕ್ಕಾಲು ಬಕೆಟು ಬಿಸಿ ನೀರು ಹಾಕೊಂಡಿದ್ದಾರೆ. ನೋಡಿ ಬಿಸಿ ನೀರು ಹಾಕೊಂಡು ಈಗ ಐ ಫ್ಲೇಮ್ ಮಾಡಿದ್ದಾರೆ. ಜಸ್ಟ್ ಐ ಫ್ಲೇಮಲ್ಲಿ ಜಸ್ಟ್ ಒಂದು 30 to 40 seconds ಇಡ್ತಾರೆ. ಈಗ ಮತ್ತೆ ನೋಡಿ ಲೋ ಫ್ಲೇಮ್ ಮಾಡ್ಕೊಂಡಿದ್ದಾರೆ. ಫುಲ್ಲು ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು 30 seconds ಐ ಫ್ಲೇಮು ಮತ್ತೆ ಸ್ಟವ್ ಆಫ್ ಮಾಡ್ಕೊಳೋ ಅಂಥದ್ದು ಅಷ್ಟೇ. ನೋಡಿ ಅದ್ರ ಮೇಲ್ಗಡೆ ಈಗ ವೆಯ್ಟ್ ಇಕ್ಕಿದ್ದಾರೆ. ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆಗಿದ ನಂತರ ಈಗ ದಮ್ ತೆಗಿತಾ ಇದ್ದಾರೆ. ಗೀ ರೈಸ್ ದಮ್ ತೆಗಿತಾ ಇದ್ದಾರೆ. ನೋಡಿ ಈಗ ತುಪ್ಪ ಹಾಕ್ಕೊಂತ ಇದ್ದಾರೆ. ನೋಡಿ 1 ಲೀಟರ್ ತುಪ್ಪ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು RML ಕ್ಯಾಟ್ರಸ್ ಕಡೆಯಿಂದ ಯಾವ ರೀತಿ ಒಂದು ಗೀ ರೈಸ್ ಮಾಡಿದ್ರು ಅಂತ ಬಿಟ್ಟು. ಇದಂತೂ ತುಂಬ ಚೆನ್ನಾಗಿತ್ತು. ನಾನು ಬಂತಿಯಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ. All I want